ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಶೇಷವೇನೆಂದರೆ, ಸಾಕ್ಷಾತ್ ಹನುಮಂತನು ಈಗಲೂ ಜೀವಂತವಾಗಿದ್ದಾನಾ ಅಥವಾ ಇದು ಕೇವಲ ಕಲ್ಪನೆಯ ಎಂಬುದರ ಬಗ್ಗೆ. ಆ ಒಂದು ಘಟನೆ ಆ ಊರಿನ ಜನರನ್ನು ಅಚ್ಚರಿಗೊಳಿಸಿತು. ಇದು ಒಂದು ಕಲ್ಪನೆ ಅಲ್ಲ, ಕೆಲವರು ಇದನ್ನು ನಿಜ ಎಂದು ಹೇಳುತ್ತಾರೆ. ಏನೆಂದು ತಿಳಿಯೋಣ ಬನ್ನಿ. ಉತ್ತರದ ಭಾರತದ ಒಂದು ಕಾಡಿನ ಬಳಿ ರಾತ್ರಿಯ ಸಮಯದಲ್ಲಿ ಕೆಲ ಗ್ರಾಮಸ್ಥರು ಒಂದು ವಿಚಿತ್ರ ದನಿ ಕೇಳುತ್ತಾರೆ. ಅದೇನೆಂದರೆ, ರಾಮ 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 ಎಂದು. ಮೊದಲಿಗೆ ಯಾರೂ ಗಮನ ಕೊಡಲಿಲ್ಲ. ಆದರೆ ಪ್ರತಿದಿನ ಅದೇ ಸಮಯದಲ್ಲಿ ಆ ದನಿ ಬರುತ್ತಿತ್ತು. ಒಂದು ದಿನ 3 ಜನ ಯುವಕರು ಅದನ್ನು ಪರಿಶೀಲಿಸಲು ನಿರ್ಧರಿಸಿದರು. ಸುಮಾರು ರಾತ್ರಿ 12 ಗಂಟೆಗೆ ಅವರು ಕಾಡಿನ ಒಳಗೆ ಹೋದರು. ಹಠಾತ್ ಗಾಳಿ ಜೋರಾಗಿ ಬೀಸಲು ಶುರುವಾಯಿತು. ಮರಗಳು ಜಗ್ಗಿದವು, ಗಿಡಗಳು ಕಿತ್ತು ಬಂದವು. ಅವರು ದೂರದಲ್ಲಿ ನೋಡಿದ್ದು ಮಾತ್ರ ಒಂದು ದೊಡ್ಡ ನೆರಳು, ಮಾನವನಂತೆ, ಆದರೆ ಮಾನವನಲ್ಲ. ಅದರ ಎತ್ತರ ಸುಮಾರು 8 ರಿಂದ 10 ಅಡಿ. ಕೈಯಲ್ಲಿ ಒಂದು ದೊಡ್ಡ ಗದೆ ಇದ್ದಂತೆ ಕಾಣುತ್ತಿತ್ತು. ಅವರು ಹೆದರಿಕೊಂಡು ಅಲ್ಲೇ ಮರದ ಅಡಿಗೆ ಅಡಗಿಕೊಂಡರು. ಆ ಸಮಯದಲ್ಲಿ ಆ ನೆರಳು ನಿಧಾನವಾಗಿ ರಾಮ ರಾಮ ಎಂದು ಜಪ ಮಾಡುತ್ತಿತ್ತು. ಒಬ್ಬ ಯುವಕ ಧೈರ್ಯ ಮಾಡಿ ಅದರ ಹತ್ತಿರ ಹೋಗೇ ಬಿಟ್ಟ. ಅವನು ಹತ್ತಿರ ಹೋದ ಕ್ಷಣದಲ್ಲಿ ಅದು ಹಠಾತ್ ಅವನ ಕಡೆ ತಿರುಗಿತು. ಕಣ್ಣಲ್ಲಿ ಹೊಳೆಯುವ ಪ್ರಕಾಶ, ಮುಖದಲ್ಲಿ ಕೋಪವಿಲ್ಲ, ಆದರೆ ಅದರ ಶಕ್ತಿ ತುಂಬಿತು. ಅವನು ನೋಡಿ ಗಾಬರಿಗೊಂಡು ಹಿಂತಿರುಗಿ ಓಡಿ ಬಂದನು. ಮುಂದಿನ ದಿನ ಅವರು ಎಲ್ಲರೂ ಅದೇ ಸ್ಥಳಕ್ಕೆ ಹೋದರು. ಅಲ್ಲಿ ದೊಡ್ಡ ಕಾಲಿನ ಗುರುತುಗಳು ಮಾತ್ರ ಇವೆ. ಮಾನವನಿಗಿಂತ ತುಂಬ ದೊಡ್ಡದಾದ ಗುರುತು ಅದು. ಗ್ರಾಮದ ಹಿರಿಯರು ಹೇಳಿದರು, ಅದು ಸಾಮಾನ್ಯವಲ್ಲ, ಅದು ಸಾಕ್ಷಾತ್ ಹನುಮಂತನೇ ಇರಬಹುದು. ಏಕೆಂದರೆ ಪುರಾಣಗಳಲ್ಲಿ ಹೇಳಲಾಗಿದೆ, ಹನುಮಂತನು ಚಿರಂಜೀವಿ, ಅವನು ಇನ್ನೂ ಭೂಮಿಯಲ್ಲೇ ಇದ್ದಾನೆ. ಆದರೆ ಅವನು ಎಲ್ಲರ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ, ಕೇವಲ ನಿಜವಾದ ಭಕ್ತರಿಗೆ ಮಾತ್ರ. ಹಾಗಾದರೆ ನನ್ನದೊಂದು ಪ್ರಶ್ನೆ, ಇವತ್ತು ಕೂಡ ಹನುಮಂತನು ನಮ್ಮ ಸುತ್ತಲೇ ಇದ್ದಾನಾ? ಇನ್ನಷ್ಟು ರಹಸ್ಯ ಕಥೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.